ಅದೇನು ಚೆನ್ನಾಗಿ ಹೇಳು ಮಗನೇ. ಅದು ಏನೆಂದರೆ, ಅದು ಏಕೆ ಮಗನೇ? ಕರಗಸದರ ನಡುವ ಸಣ್ಣದಾದರೆ ಮೀನಿನ ಮರೆ, ಕರಗಸದರ ನಡುವ ಸಣ್ಣದಾದರೆ ಗಿಡದ ಬುಡವನ್ನು ಕೊಯ್ಯದ ಬಿಡವಲ್ಲದೆ, ಮೀನಿನ ಮರೆ ಸಣ್ಣದಾದರೆ ಸಮುದ್ರದ ಈಸಿದ ಬಿಡವಲ್ಲದೆ. ಅಹೋ ಜನನೇ, ರಾಮ, ಬೆಂಕಿಯ ಕೆಟ್ಟಿ ಸಣ್ಣದಾದರೆ ಕಾಡನ್ನು ಸುಡುವುದ ಬಿಡವಲ್ಲದೆ. ರಾಮ, ಜನನೇ, ಹೇಳುವೆನು ಕೇಳು ಕಂದ. ಹಾಗೆ ಏನು ಚೆನ್ನಾಗಿ ಹೇಳು ಮಾತೆ. ಆಡದ ಓಡಲಿನ ಹರುಷದ ಹೊನಲು ನಿನ್ನ ನೋಡಿಯ ಆಚೆನ ಕಾಣಲು. ರಾಮ, ಅದವನಾದ ಕಾಂತೆ ವೀರನು ಸಾಮಾನ್ಯದವನಲ್ಲ ಕಂದ. ಈ ನಿನ್ನ ಮಗನಾದ ಭಾರ್ಗವ ರಾಮನ ಸಾಮೋದನಂತ ತಿಳಿದರೆ ಮಾತೆ. ನಿನ್ನ ನುಡಿಯೇ ಆ ಜೇನು ಕಡಲು. ಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುಳಿಸಿ ಬೆಳೆಸಿ ಅದವನಾದ ಕಾಂತೆ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ನೇಮ. ಆಹೋ ಎನ್ನ ಪಡೆದ ತಾಯಿ, ಈ ನಿನ್ನ ಪುತ್ರರನ್ನು ಬಹು ಬಲದ ಮೇಲೆ ನಿನ್ನಗೆ ಹನುಮಾನವೇ ಕೇಳು. ನಿನ್ನ ಪ್ರತಾಪವನ್ನು ಮಾತೆ. 33 ಕೋಟಿ ರಾಕ್ಷಸರ ಕಾರ್ತವೀರನ ಪಕ್ಷ ವಹಿಸಿ ಎನ್ನಡನ ಕಾಳಗಕ್ಕೆ ಬಂದರೆ ನಿನ್ನ ಒಡವನಾದ ಸಂಭಾವನದ ನಾನು ಹಿಂಜರಿದ ಮಾತೆ. ಅಹೋ ಜನನೇ ರಾಮ, ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಹರಗಡೆದು ಅವನ ದೇಹವನ್ನು ಅತ್ತಗಳಿಗೆ ಹಾಕಿ ಹಬ್ಬದೂಟವನ್ನು ಮಾಡಿಸಿದರೆ ಎಂತ ಎಂಟೆಡೆ ಪುತ್ರನ ಪಡೆದರಿಂದ ಹಾಗ ಎನ್ನೊಂದು ಕಾರ ಮಾಡ ಮಾತೆ ಪರಮಪತಿರತೆ. ರಾಮ, ಜನನೇ, ಆ ಅಗಮನಾದ ಕಾಂತೆ ವೀರನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವ. ನಾನೇನು ಸಾಮಾನ್ಯದವನ ಮಾತೆ. ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಅಧಮನಾದ ಕಾಂತೆ ವೀರನು. 33 ಕೋಟಿ ರಾಕ್ಷಸನನ್ನು ಸಂಹರಿಸಿದರೆ ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ. ದತ್ತಾತ್ರೇಯರ ವರ ಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾಂತೆ ವೀರನು. ಕ್ಷಮದಗ್ನಿ ಮುನಿಯ ತಪಾಸದಿಂದ ಉತ್ತಮಸನು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ. ಸಾಹಸ ಬಾವುಳ್ಳವನು ಆ ಅಧಮನಾದ ಕಾಂತೆ ವೀರನು. ಅರ್ಚಟ್ಟರ್ಗಗಳು ದೂರ ಮಾಡುವನು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ. ರಾಮ, ಜನನೇ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಆ ದಶಕಂಠನ ಪರಾಕ್ರಮವ ಸುದ್ದಿ ಎನ್ನ ಮುಂದೆ ರಾಮ, ಅಮ್ಮಯ್ಯ, ಒಂದು ಮಾತನ್ನು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಆ
ಲಿಂಗವನ್ನ ಕಿತ್ತಿ ಎತ್ತಿಡಿಯಲಾರದವನ ಸುದ್ದಿಯನ್ನು ಮುಂದೆತ್ತಿದ್ದ ರಾಮ, ರಾಮಯ್ಯ, ಒಂದು ಮಾತನ್ನು ಹೇಳಿದನು, ಚಿತ್ತ ಬಿಟ್ಟು ಕೇಳು. ಹಾಗೆ ಏನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ, ಜಮದಗ್ನಿ ನನ್ನಲ್ಲೊಂದು ಪಂಥವನ್ನು ಕೊಟ್ಟನು. ಅದು ಏನಿರುವುದು ಮಾತೆ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಂಡು ನಿನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ, ಜಮದಗ್ನಿ. ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ದಾರಿಯಲ್ಲಿ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಅದು ಏನಾಯ್ತಮ್ಮಯ್ಯ? ನಾಗ ಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆತ್ತೆರಡು ಮಾತನಾಡಿತು. ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ಸಿಂಬೆಯಾಗಿ ನಲಿಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ, ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡನು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಅಧಮನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರನು ನಿನ್ನ ಎಂತ ತಾಯಿ ನಿನಗೆ ಕೊನೆಯದಾಗಿನೇ. ಓ ಎನ್ನ ಪಡೆದು ಜನನಿಯಾದ ರೇಣುಕಾದೇವಿ ಏನು ಮಾತನ್ನ ಹಾಡಿದೆ? ಮಾತನ್ನೇ ಹಾಡುತ್ತಿರುವೆ ಮಗನೇ. ಆ ಮದೋನ್ಮತ್ತನಾದ ಕಾರ್ತವೀರ ಅರ್ಜುನನ ದೇವದಾನವರಿಗೆ ಮೀರಿದವನನ್ನ ಹೇಳಿದೆಯಲ್ಲ. ಆದರೆ ಈ ತನಗೆ ಮುಂದೆ ಅವನ ಪರಾಕ್ರಮವನ್ನು ಹೇಳಿದಲ್ಲ. ಓ ಜನನೇ ರಾಮ, ಹೇಗೆಂದರೆ ಅದು ಏಕೆ ಮಗನೇ? ನನ್ನ ಸರಿ ಸಮಾನ ಯಾರಿಲ್ಲ ಒಂದು ಆ ಕಾರ್ತವೀರ ಅರ್ಜುನನು ಕಾಲದಿಂದ ಇರುವನು. ರಾಮ, ಆದರೆ ಈ ನಿನ್ನ ಮಗನಾದ ಭಾರ್ಗವ ರಾಮನು ಅವು ಜನನೇ ತನಯ ಇಂಥ ಚಿತ್ರರೂಪನ ಮುಂದೆ ಕೊಪ್ಪಿದ ಕಾರ್ತವೀರ ಅರ್ಜುನನ ಜೀವದಿಂದ ಉಳಿದಿದೆ. ಸೌದೆಯ ಕಾಷ್ಟ ಬೆಟ್ಟದಷ್ಟು ಇದ್ದರೆ ಒಂದು ಕಿಡಿ ಅಗ್ನಿಗೆ ಸುಟ್ಟ ಭಸ್ಮವ ಆಗದೆ ಇರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸಿದ ನಿಯಮವನ್ನು ಕೂಡ ಅಮ್ಮಯ್ಯ ಸೇರ್ಸಬಲ್ಲ ರಾಮ. ಅಮ್ಮಯ್ಯ, ಆ ಅಧಮನಾದ ಕಾರ್ತ್ಯವೀರನನ್ನು ಜಯಿಸಿ ಬರಬೇಕಾದರೆ, ಜಯಿಸಿ ಬರಬೇಕಾದರ ಮಾತೆ ಒಂದು ಮಾರ್ಗವನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಹಾಗೆ ಏನು ಚೆನ್ನಾಗಿ ಹೇಳು ಮಾತೆ. ಮಗನೇ
ಜಯಿಸಿ ಬರಬೇಕಾದರೆ ಬರಬೇಕಾದರೆ ಮಾತೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನಾದ ನೀನು ಪರಶುರಾಮನೆಂದು ಖ್ಯಾತಿ ಪಡೆದಾಗ ಮಾತ್ರ ಆ ಅಧಮನಾದ ಕಾರ್ತವೀರನನ್ನು ಸಂಹರಿಸಲು ಸಾಧ್ಯ. ಅಮ್ಮಯ್ಯ, ಯುದ್ಧದಲ್ಲಿ ಪಣತೊಟ್ಟು ಗೆದ್ದು ಬರುವೆನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ. ಆ ಕೊಡುವಳನಿಂದ ಎತ್ತ ತಾಯಿ ನಿನಗೆ ಆನಂದದಿಂದ ನೇಮ. ನಾವು ಜನನೇ ಎಷ್ಟು ಹೇಳಿದರೆ ಬಿಡದಲ್ಲ ನಿನ್ನ ಮನದ ವೇಚನೆ. ಅಮ್ಮಯ್ಯ, ಸಾಗರದ ನಡ ನೀರಿನಲ್ಲಿ ಮುಳುಗಿದರೇನು, ಇರುಪಾಕ್ಷನ ಸ್ಥಳದಲ್ಲಿ ಹಡಗಿದರೇನು, ಚತುರ್ಮುಖ ಬ್ರಹ್ಮನ ಬರದ ನಿಖಿತಕ್ಕೆ ಬೇರೊಂದು ನಿಖಿತ ಉಂಟೆ. ಅಹೋ ಮಾತೆ, ಕೆರಳಿಸಿದರೆ ಈ ಭಾರ್ಗವ ರೋಷ ಯೇಷವನ್ನು ಬ್ರಹ್ಮಾಂಡವೇ ಬರುದು, ಭೂಗರ್ಭವ ಬಿರುದು, ಶತಕೋಟಿ ಸುರಗಳು ಎಂಬ ಸುರಕ್ಕೆ ಅಪ್ಪಳಿಸಿದರೆ ಅಹೋ ಜನನೇ, ಅವುಗಳ ಕಕ್ಕನ್ನ ಗಿಕ್ಕಡ ಗೈದು ಬಿಡುವ ಇಂತಹ ಭುಜೋಬಲ ಪಟಾಟೋಪನಿಗೆ ಅಂತ ಹೇಳಿದೆಯಾ? ಹೌದು ತನಯ. ಅಹೋ ಮಾತೆ, ರಾಮ ಹಳಕು ಹನುಮಾನವನ್ನು ತೊರೆದು ಹರನನ್ನು ಒಲಿಸಿ ಗೋರಿ ತಪ್ಪವ ಗೈಯಲ್ಲ ಭೋಗವ ಈ ನಿನ್ನ ತನಯನಿಗೆ ಆಸರ್ವಲಿಸುವ ಭೋಗವತಿಯ ಪುತ್ರಿ ಸರ್ವರಾತ್ರಿ. ರಾಮ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯರಾವತಿಯನ್ನು ಬೆಳೆದು ಆ ಪೀಠವನ್ನು ಅಲಂಕರಿಸುವ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲು ಜನನೇ. ರಾಮ, ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದಾರುತಿಯನ್ನು ಬೆಳಗಿರುವೆನು. ನಿನ್ನ ಎತ್ತ ತಾಯಿ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲಿ ಜನನೇ. ನಮೋ ನಮೋ ಜನಕ ಜಗತ್
ಸಕಲ ಸೌಭಾಗ್ಯಮಸ್ತು ಪುತ್ರ ಸಕಲ ಗಾತ್ರ. ಆಹೋ ಪಿತನೇ ಸುತನೇ ಕಾರ ಪಲ್ಲವದೆ ಬೆಲ್ಲ ಪಡೆದು ತಮರುತ್ತಾರಿಯಾಗಿ ರೋಸಭದ್ವಜಂ ತಮ್ಮ ಅಭಿಮುಖವಾಗಿ ನಿಂತ ಕಂಡ ನಮ್ಮ ಭಿನ್ನಪೋಮಲ ಆಲಿಸಿ ನಿನ್ನಪ ಭಾರ್ಗವ ಜನಕ. ಹಾಗಾದರೆ ಹೇಳುವಲ್ಲಿ ಕೇಳು, ಹಾಗೆ ಏನು ಚೆನ್ನಾಗಿ ಹೇಳು ಅಪ್ಪಯ್ಯ. ಹೋಗುವುದೆಲ್ಲಿಗೆ ಸುತ್ತಾನೆ ಪುತ್ರ. ಆಹೋ ಜನಕ, ಯಾವತ್ತು ಮಾಂಗಲ್ಯ ಕಾರ್ಯವನ್ನು ಸಾಧಿಸದೆ ಕರದಲ್ಲಿ ಬಿಲ್ಲು ಬಾಣಗಳನ್ನು ಬಿಡಿದು ಪಿತನ ಆಜ್ಞೆಯನ್ನು ಪಡೆಯದೆ ಕಕ್ಕನೆ ಉಕ್ಕುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೇ ಅತಿ ಬಲಾನ್ವಿತನೇ. ಆಹೋ ಜನಕ ಬಾಲಕ ಬಾಲಯ ತೋಳರು ಹೋದ್ರೆ ಪುತನ ಹಾಗೆ ಮುನ್ನಿಕ್ಕೆ ಬರುವನಂತ ಬಂಡರು ಅಂಡನಾದ ಛತ್ರಿ ಹಾದಮ ಕಾರ್ತವೀರ ಹರ್ಜನ ಎತ್ತಮ್ಮನ ಪಿತನ ಕತ್ತನ್ನ ಕತ್ತರಿಸಿದ ಮಧುವನ ಮಕ್ಕಳ ಮರಣಕ್ಕಾಗಿ ಆಜ್ಞೆಯನ್ನು ಕೊಡಮಾತೆ ಕಲಿ ತಿಲಕನಾದ ರಾಮ ಮೆಚ್ಚಿದನು ನಿನ್ನಯ ಪರಾಕ್ರಮ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿಂದ ಮಾತ್ರ ಸಾಧ್ಯ ಆಗುವುದು. ನಮ್ಮಂತವರಿಗೆ ತಕ್ಕದ್ದಲ್ಲ ಮಗನೇ ಭಾರ್ಗವರಾಮನೇ. ಅಹೋ ಪಿತನೇ ಸುತನೇ, ಆ ಭಗವಂತನ ದುಷ್ಟರ ಸಂಹಾರಕ್ಕೆ ಉದ್ಭವಿಸಿದನೆಂದು ಹೇಳಿದೆಯಲ್ಲ, ಆದರೆ ಈ ನಿನ್ನ ಮಾತೇನು ಸಟೆ ಅಲ್ಲ. ಅಹೋ ಜನಕ ಬಾಲಕ, ಆತನ ಅವತಾರ ಆಗುವುದರೊಳಗೆ ಬಹು ಜನರ ತತ್ತರಿಸಿ ಭೂತಾಯಿ ಮರಗಳು ತಕ್ಷಣವೇ ಸಿದ್ಧನಾಗಿ ಹೋಗುವ ಎನ್ನಿಗೆ ಆಜ್ಞೆಯನ್ನು ಕೊಡುವಂತನಾಗಬೇಕ. ಭಾರ್ಗವ ಮದೋನ್ಮತ್ತನಾದ ಕಾರ್ತ್ಯವೀರಾರ್ಜನನ್ನು ಸಂಹರಿಸಿ ಬರಬೇನೆಂದು ನಿನ್ನ ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವೆಯಾ? ಹೌದು ಅಪ್ಪಯ್ಯ. ಕುಮಾರ ಜನಕ ಹೋಗುವುದೆಲ್ಲಿಗೆ ಸುತಾನೆ ಹೋಗುತ್ತಾನೆ ಬರದಲ್ಲಿ
ಭಾರ್ಗವ, ಕನಕ ಕೈಲಾಸ ವಾಸನಾದ ಶಿವನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದವನ್ನು ಮಾಡುವೆನು. ಭಾರ್ಗವರಾಮ, ಛತ್ರಿಯ ತೋರಿಸು ನಿನ್ನಯ ಪರಾಕ್ರಮ. ನಿನ್ನ ಇಷ್ಟದಂತ ಹಾಗಲು ಜನಕ. ಒಳಗೊಳಗೆಯಲ್ಲ ಈ ಸಾರತೆ ಬಹುದಿ ರುದ್ರ ಭಯಂಕರ ಭದ್ರ ಮೂರ್ತಿ ಪರಶುರಾಮನ ಹಾಗುವುದಕ್ಕೆ ಕೈಲಾಸ ಪರ್ವತಕ್ಕೆ ಸೂತದಿಂದ ರಥವನ್ನು ಭಗವಂತನಾಗ ಹೊರಟ ಮಾತನಾಡಿಸಿ ಮುಂದಿನ ವಿಚಾರ ತಿಳಿಯಲು ಬರದೆ ಅಹೋ ಕಾರ್ತವೀರನೇ, ಮುನಿವರ ಹೇಳವನ್ನೇ ಕೇಳು, ಚೆನ್ನಾಗಿ ಹೇಳು. ಮುನಿವರ, ನೀನು ನನ್ನ ಆಶ್ರಮಕ್ಕೆ ಆಗಮಿಸಿದ್ದ ಕಾರಣವೇನು? ನಮ್ಮಿಂದ ಯಾವ ಸಹಾಯವನ್ನು ಬಯಸಿ ಬಂದಿಲ್ಲ. ಸಂದೇಶವಿಲ್ಲದೆ ಎನ್ನ ಮುಂದೆ ತಿಳಿಸಿರಿ. ಮಾರ್ಗ ಆಯಾಸದಿಂದ ದಳದು ಬ್ಯಾಸತ್ತು ಬಂದಂತಿದೆ. ಇಗೋ ನನ್ನ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟಾನವನ್ನು ಸ್ವೀಕರಿಸಿ ಆನಂದ ಪಡೆಯಿರಿ. ಕರಶೂರ ಕ್ಷತ್ರಿಯ ವೀರ.
ಕ್ಷತ್ರಿಯ ವೀರ ಬೇಡಿದ್ದನ್ನ ಕೊಡುವ ಕಾಮಧೇನುವು ನಿನ್ನಂತ ಜ್ವಾಗಿಯ ಆಶ್ರಮದಲ್ಲಿರಲು ಯೋಗ್ಯವಲ್ಲ. ಅದು ಅದಕ್ಕೆ ವ್ಯರ್ಥವಿಲ್ಲ. ಏಕೆಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ನಮ್ಮ ಮಹೇಶ್ವರ ನಗರದಲ್ಲಿರಲು ಯೋಗ್ಯವೋ ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಕಾಮಧೇನುವನ್ನು ಹಿಡಿದ ಗಿರಿಗೆ ಕೆಲವು ಮೂರ್ಖ ಶಿಖಾಮಣಿ ಸುರಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನುವು ಭೋಗ ವಸ್ತು ಅಲ್ಲ. ವಿವೇಕಿ ಅರಮಂದಿರದಲ್ಲಿರಲು ಚಿಚ್ಚೆ ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿ ಬರಮಾಡಿ ಈ ಕಾಮಧೇನುವಿನ ಸುದ್ದಿಯನ್ನು ಬಿಟ್ಟು ಸಿರಿಧಾಮವಾದ ಈ ನನ್ನ ಆಶ್ರಮದಿಂದ ಹೊರಟು ಹೋಗುವ ಭ್ರಷ್ಟ ಪರಮ ಪಾಪಿಷ್ಟ. ಕ್ಷತ್ರಿಯ ಮನಜರೇ, ಈ ಕಾಮಧೇನುವು ಹವಿಮೇಗೆ ಹರಮಂದಿರದಲ್ಲಿರುವ ಸಾಧ್ಯವಿಲ್ಲವೆಂದು ಮನಮಂತೆ ಮಾತನಾಡುವಿಯಾ? ಸಹಜವಾಗಿ ಮಾತನಾಡುವೆನು. ಏ ಬಂಡ, ಹೇ ಮೂರ್ಖ, ಒಳಿರೆ ಚಲಂದ ಕಮಲವೆಂದ ಹೆಸರು ಪಡೆದ ನಾನು ನೋಡಿದಂತೆ ಮತ್ತೆ ಇಷ್ಟಪಟ್ಟಂತೆ ವಸ್ತ ಎಂದಿದ್ದರೆ ನಮ್ಮದಾಗಲೇಬೇಕೇ? ಆಗದಿದ್ದರೆ ಕಾಮಧೇನುವು ಎನ್ನ ನನ್ನ ಹರಮನೆಗೆ ಕಳಿಸಲೇಬೇಕು. ಕಳಿಸದಿದ್ದರೆ ಇಲ್ಲವಾದರೆ ಇದು ತೆಗೆದುಕೊಂಡು ಬಿಡುನುಡುಗಳನ್ನು ಯಾತಕ್ಕೆ ಮಾತನಾಡುತ್ತಿ? ಸಹಜವಾಗಿ ಮಾತನಾಡುವರೇ ಸಾಧು. ರೇ ಭ್ರಷ್ಟ, ಏನೇ ಕುಲ್ಲ ಬಿಡು ನಿನ್ನಯ ಭೀಕರವ, ನಾ ಮುರಿಯುವಲ್ಲಿ ನಮದವ. ಬಿಡು ನಿನ್ನಯ ಭೀಕರವ, ನಾ ಮುರಿಯುವಲ್ಲಿ ನಮದವ. ಎಂದನಿಗೇನೋ ಸಂಭವ ಮಾಡಿ ತೋರಿಸಬೇಡ ಪೌರುಷವ. ಎಂದನಿಗೇನೋ ಸಂಭವ ಮಾಡಿ ತೋರಿಸಬೇಡ ಪೌರುಷವ. ತೋರಿಸಬೇಡ ಪೌರುಷವ. ರೇ ಭ್ರಷ್ಟ, ಸರ್ವಜನರಿಗಿಂತ ನೀನ ಸಮರಕ್ಕೆ ಸರಿಯುವ ಹೇಮ. ರೇ ಮೂರ್ಖ, ಸರ್ವಜನರಿಗಿಂತ ನೀನ ಸಮರಕ್ಕೆ ಸರಿಯುವ ಹೇಮ. ಎನ್ನಯ ಮಾಯದ ಜಾಲವನ್ನು ಓದಿಸುವನು ನಾನು. ಎನ್ನಯ ಮಾಯದ ಜಾಲವನ್ನು ಓದಿಸುವನು ನಾನು. ಬಿಡು ನಿನ್ನಯ ಭೀಕರವ, ನಾ ಮುರಿಯುವಲ್ಲಿ ನಮದವ. ಬಿಡು ನಿನ್ನಯ ಭೀಕರವ, ನಾ ಮುರಿಯುವಲ್ಲಿ ನಮದವ. ಎಂದನಿಗೇನೋ ಸಂಭವ ಮಾಡಿ ತೋರಿಸಬೇಡ ಪೌರುಷವ. ಎಂದನಿಗೇನೋ ಸಂಭವ ಮಾಡಿ ತೋರಿಸಬೇಡ ಪೌರುಷವ. ತೋರಿಸಬೇಡ ಪೌರುಷವ. ತೋರಿಸಬೇಡ ಪೌರುಷವ. ತೋರಿಸಬೇಡ ಪೌರುಷವ. ಏನಮ್ಮ ಎಲೈ ಮತಿಯಿಲ್ಲದೆ ಮಾತನಾಡುವ ಮಹಿಸ್ಮತಿ ಮತ ಅಂದರೆ ಮತವೇರಿ ಯಾತಕ್ಕೆ ಮಾತನಾಡುತ್ತಿ? ಕಾಮಧೇನುವನ್ನು ಹಿಡಿದ ಬಯಬರಲೇ ಮೂರ್ಖ ಸನ್ಯಾಸಿಯೇ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನುವ ನಮ್ಮ ಯೋಗ ತಪೋಶಕ್ತಿಗೆ ಮೆಚ್ಚಿ ನಮ್ಮ ಸೇವಿಗಾಗಿ ಬಂದಿದೆ. ಅಂತ ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನ ಬಿಡುವಯ್ಯವರಂತ ಹೇಳುವೆಯಾ? ಇನ್ನೊಂದು ಸರಿ ಎಚ್ಚರ, ತಪ್ಪಿ ಮಾತನಾಡಬೇಡ. ಇನ್ನೇನಾಗುವುದಿಲ್ಲ ಮೂರ್ಖ ಸನ್ಯಾಸಿ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾತ್ಮೆಯಂತೆ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಅಗ್ನಿ ಜಮದಗ್ನಿ ಎಂಬುದು ನನಗೆ ಗೊತ್ತಿಲ್ಲವೇ? ಇಗೋ ಇಗೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವ ಮೇಲೆ ಚಿಂಪಡಿಸಿದೆ. ನೀನು ಅಂತ ಬಲವಂತನಾಗಿದ್ದರೆ ಕಟುಕಲಿ ಪರಾಕ್ರಮೆ ನೀನಾಗಿದ್ದರೆ ನಿನಗೆ ಮರಣಕಾಲ ಕೂಡಿ ಬಂದ ಮೊದಲೇ ಗೊಟ್ಟು ಸನ್ಯಾಸಿ. ಬಾ
ಆಗಲಿ ಹೇ ನಮದಜ್ಞೆ ಮೂರ್ಖನೇ ಮಾಡಬೇಕೆಂದು ಭಕ್ತ ನೋಡಿ ಸರ್ಪಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಪ್ರಕಾಶವೇ ಬೀಳದಂತ ಕಾಪಾಡುವುದನ್ನು ನೋಡಿದೀಯಾ? ಇತ್ತ ಬಾ, ಇದೇ ನೋಡು ಶೀಲ ಸಮುದ್ರವು. ಈ ಸಮುದ್ರದ ನೀರಿನಲ್ಲಿ ಹೆಬ್ಬೆರಳೆ ಮುನಿಸಿ ನೋಡಿದರೆ ಶಿರ ಆಗುವಂತೆ. ದೇವ, ಇದರ ಪರಿಣಾಮ ಏನೆಂದರೆ ಅದೇನು ದೇವ? ಭಕ್ತ ನೋಡಿದೆಯ ಆಶ ಬೆಟ್ಟವನ್ನು ದಾರಾದರ ಕೈಲಾಸಕ್ಕೆ ಬಂದರಿಂದ ಶಿವನ ಈ ಬೆಟ್ಟವನ್ನು ಹಟ್ಟಗಟ್ಟಿರುವನು. ಇದರ ಪರಿಣಾಮವು ಏನೆಂದರೆ ಅದೇನು ದೇವ? ಈ ಬೆಟ್ಟವನ್ನು ಮನಜರ ನೋಡಿ ದಕ್ಷಿಣಕ್ಕೆ ನಕ್ಕ ನಕ್ಕ ಇಲ್ಲಿಂದ ಸಾಧ್ಯವಾಗದೆ ತಿರುಗಬೇಕಂತೆ. ಹತ್ತ ನೋಡು ರಾವಣನ ತನ್ನ 20 ತೋಳುಗಳಿಂದ ಎತ್ತಿ ಶಿವನ ಒತ್ತಡಕ್ಕೆ ಮಣಿದುಕೊಳ್ಳಾರ್ದ ಸ್ಥಾನವಿದೆ ಕೈಲಾಸ ಪರ್ವತವನ್ನು. ಎಲ್ಲ ಸಾರಥಿ ಅತ್ತ ಬದಿಯಲ್ಲಿ ಖಂಡುವ ಸುಖ ಬೃಹಸ್ಪತಿ ಮುನಿಗಳು ತಪಗೈಯವರು. ಭೃಂಗಿಗಳಿಂದ ವಿಲಾಸವಾದ ಈ ಪರ್ವತದಲ್ಲಿ ಹರಣನ ಮಚ್ಚಿಸಿ ತಪಸ್ಸಿಗೆ ಕುಳಿತ ಹರಣನ ಮಚ್ಚಿಸಿ ವರವು ಪಡೆಯುವ ಕಾಲದಲ್ಲಿ ಭಾರ್ಗವರ ಅವನ ಪರಶುರಾಮನ ಆಗುವುದಕ್ಕೆ ದುಷ್ಟನಾದ ಕಾರ್ತವೀರ ಅರ್ಜುನನ ಇಲ್ಲೇ ಕುಳಿತು ತಪವನ್ನು ನೋಡಿಕೊಡಬೇಕಾಗುತ್ತೆ. ಓಂ ನಮ ಶಿವ ಎಂದು ಧ್ವನಿ ಮಾಡುತ್ತಿರುವ ಈ ಮುನಿಕುಮಾರನು ಧಾರಾಗಿರಬಹುದು.
ಆಗಲಿ ಹತ್ತಿರಕ್ಕೆ ಹೋಗುವೆನು, ನಾನು ಬಂದ ಸಂಗತಿಯನ್ನು ತಿಳಿಸುವೆನು. ಆಹಾ, ಇದೇನು ಆಶ್ಚರ್ಯ! ಕೈಲಾಸ ಪರ್ವತದ ಸಾಮಿತ್ತನದಲ್ಲಿ ಬರುವ ನಾರಿಯಳು ಧ್ವನಿ ಹಾರುವುದು ಈ ಸ್ತ್ರೀಯ ದಾರಾಗಿರ್ಬೋದು. ಅಜನನ ಪತ್ನಿಯೋ ಇಲ್ಲವೇ ಸುಜನನ ಪರಿಯವೋ ಸಾಕ್ಷಾತ್ ಪಾಲಾಕ್ಷನ ಸ್ಥಿತಿಯೋ ನನಗೋಸ್ಕರ ಹಿರಪಾಕ್ಷನ ಸ್ಥಿತಿಯಾದ ಪಾರ್ವತಿಯೋ ಎನ್ನ ಮೇಲೆ ಕರ್ಣ ತೋರಿ ಬಂದಿದ್ದರೆ ಬಂದಿರಬಹುದು. ಆದ ಪೈತ ಮಾತನಾಡಿಸಿ ನೀಡುವೆನು. ಹೇ ಸ್ತ್ರೀಯಳೇ, ನೀನದಾರು ಇಲ್ಲಿ ಸಂಚರಿಸುವ ಕಾರಣವೇನು? ನಿನ್ನ ಮನದೊಳೆ ತುರ್ತಗಡದೆ ಬೇಳಮ್ಮ ಶ್ರೀಪಣದೆ ಓಹೋ ಮುನಿವೀರನೇ, ಹೇ ಸ್ತ್ರೀಯಳೇ, ನಾನು ದಾರಿಂದ ಹೇಳಬೇಕೆ? ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿ ಅಹೋ ಮುನಿವೀರನೇ, ಹೇ ಸ್ತ್ರೀಯಳೇ, ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀನು ದಾರು ಇಲ್ಲಿ ಕುಳಿತು ತಪಸ್ಸು ಮಾಡುವ ಕಾರಣವೇನು? ತಿಳಿಸುವಂತನಾಗು ಮುನಿವೀರ, ತಿಳಿಸು ನಿನ್ನ ವಿಚಾರ. ಅಯ್ಯೇ ಝಡದ ಮುಖಿ ಸುರಿಕಲದ ಕಮಲ ಮುಖಿ ನಾನದಾರೆಂದರೆ ನೀನು ದಾರು ಈಳ ಮಂಡಲ ತೋಳು ಕೋಟಿ ಸೂರ್ಯ ರಶ್ಮಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮುನಿಯ ಸಂಭೂತ ಪರಮ ಪ್ರಕಟ ಮೊಳರ ಓಹೋ ಇಂದ ರಾಜರೋಳು ನಾನೇ ಗಂಡೆಗಳೆಂದು ಮಂಡಿಯ ಮತ್ತೆ ಹಂದಲೆವ ಧೂಳನಾದ ಕ್ಷತ್ರಿಯ ಪುಣ್ಯ ಕಾರ್ತ ವೀರ ಹಚ್ಚನ ಸಂಹಾರಕ್ಕೆ ತಾಪವನ್ನು ಕೈಯಲ್ಲಿ ಬಂದಿರುವನು. ಎಲೆ ಸ್ತ್ರೀಯಳೇ, ಹರನನ್ನು ಮಚ್ಚಿಸಿ ಹೊರವು ಪಡೆಯುವ ಕಾರ್ಯದಲ್ಲಿ ನೀನು ಬಂದು ಬೇಡುವ ಪರಿದಾವದು ನಿನ್ನ ಕಾರ್ಯದೇವದು. ಈದಮ ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದ ಇಲ್ಲಿಂದ ಮರ್ಯಾದೆಯಾಗಿ ಹೊರಟು ಹೋಗುವುದು ಕಾಣಿ. ಭಾರ್ಗವನೇ, ನನಕ ನಾನು ಮೇನಕ ಅಲ್ಲವೇ? ಹೌದಲ್ಲವೇ? ಸ್ತ್ರೀಯಳೇ, ನಾನು ಮೇನಕ ಅಲ್ಲವೇ? ಹಾಗಿರ್ಬೋದು ಸ್ತ್ರೀಯಳೇ. ಎನ್ನ ಆಸೆಯನ್ನು ಹೇಳಲು ಬಂದಿರುವೆನು. ಅದೇನು ಆಶೀರ್ವದಿಸಿದೆಯೇ? ಎನ್ನ ಆಸೆಯನ್ನು ತೀರಿಸುವೆಯಾ? ತೀರಿಸದಾದರೆ ತೀರಿಸುವ ಸ್ತ್ರೀಯಳೇ, ಇಲ್ಲವಾದರೆ ಇಲ್ಲವಾದರೆ ನಾನು ತಪಸ್ಸಿಗೆ ಕೂಡಲಕ್ಕೆ ಬಂದವನು ಸ್ತ್ರೀಯಳೇ. ಭಾರ್ಗವ, ಮೇನಕ ನೀವೇನು ಕೇಳು? ಅದೇನು ಚೆನ್ನಾಗಿದೆ ಮೇನಕ. ನಾ
ಹೊಸೂರ ಗ್ರಾಮದ ಕುರುಬ ರಾಮತಪ್ಪನವರು ಭಾರ್ಗವರಾಮರ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 50 ರೂಪಾಯಿ ಮತ್ತು ರೇಣುಕಾ ಪಾತ್ರ ಮಾಡಿರ್ತಕ್ಕಂಥ ರೇಣುಕದಂಬ ಅವರಿಗೆ 101 ರೂಪಾಯಿನ ಪ್ರೇಮ ಅವರ ಕೊಟ್ಟಿರ್ತಾರೆ. ಭಾರ್ಗವ, ಕಾಮಕಲ ಪುರುಷನಾದರೆ ಸ್ತ್ರೀಯರಿಗೆ ಒಡಂಬಡವನು, ರಸಿಕತನ ಇಲ್ಲದ ಪುರುಷನಾದರೆ ಸ್ತ್ರೀಯರಿಗೆ ಒಡಂಬಡಲಾರನು. ಪ್ರಿಯ, ಆದ್ದರಿಂದ ನನ್ನನ್ನು ಪ್ರೀತಿಸಿ ಎಂದು ಕೇಳುವನು. ರೇಣುಕನಂದನ ನಡೆಸಿ ನೋಡು ಎನ್ನ ಮರ. ವಾಸವನ ರಾಣಿ ಚತುರ ಮಾತನಗಾಡಿ ಭಾರ್ಗವ, ಏಕ ಪುರುಷನ ಹಾಗಿದ್ದರೆ ಒಡಂಬಡುವನು, ಕನಿಷ್ಠ ಪುರುಷನ ಹಾಗಿದ್ದರೆ ಒಡಂಬಡುವರಿಂದ ಹಾಲು ಹರಟುಗಳಿಂದ ಕೇಳು ಮಾತುಗಳನ್ನು ಬಳಸುವುದಕ್ಕೆ ಎಲ್ಲ ಪ್ರಾರಂಭಿಸಿದೆಯಾ? ರಾಣಿ, ಶ್ರೇಷ್ಠವಾದ ಬ್ರಾಹ್ಮಣನ ಕುಲೋತ್ಪನ್ನನಾಗಿ ಪಟ್ಟಣದ ಸೇರೆಯಲ್ಲಿ ಉತ್ಕೃಷ್ಟವಾದ ನಿನ್ನ ಭೂತಾಟಿಕೆಯನ್ನು ಎನ್ನ ಮುಂದೆ ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ನಿನ್ನ ಮಾಯಾ ಜಾಲಕ್ಕೆ ಮರಳಾಗುವ ನಿನ್ನ ಮಂಚಮತದಿಂದ ಕಾಮಾತ್ರವನ್ನು ಕಳೆದುಕೋ ಹೋಗು. ನಾಚಿಕೆ ಇಲ್ಲದವಳೇ ನನ್ನಲ್ಲಿ ತೋರಿದ ನಿನ್ನ ಎರಡೇ. ಭಾರ್ಗವ, ಮೇನಕ, ನಿನ್ನಲ್ಲಿ ರವೆ ತೋರಲಿಲ್ಲ, ಪ್ರೀತಿ ತೋರಲು ಬಂದರು. ಭಾರ್ಗವ, ನೋಡು. ಮೇನಕ, ಎಷ್ಟು ಕಣ್ಣು ಬಿಟ್ಟರು ನಿನ್ನನ್ನು ಅಡಗಲಿದ್ರೆ ನಿನ್ನ ಕಣ್ಣಿಗೆ ಕರಡುವ ಕಾಲ ಕೊಟ್ಟನಲ್ಲ ಬಿಟ್ಟರೆ ಭಾರ್ಗವನೇ, ಎನ್ನ ಮಾತು ಕೇಳು ಬೇಗನೆ. ಸರ್ವತ ಹಾಗಲ್ಲ ಸಿರಿಯಳೆ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಣ್ಗೆಟ್ಟು ಬಾಯಿಟ್ಟು ಬಂದಿರುವನು. ಎನ್ನ ಮನದ ಇಷ್ಟಾರ್ಥವನ್ನು ಪ್ರೇರೇಪಿಸು. ಕಂಡೆ ಪ್ರಿಯ, ತೀರಿಸು ಎನ್ನ ಮನದ ಆಸೆಯ. ಸಿರಿಯಳೆ, ಕಂಡ ಸಿರಿಯಳೆ ನಲ್ಲ ಕಂಡ ಕಂಡ ಪುರುಷರಲ್ಲಿಯೇ ಬೇಕು ಬಂದು ಸಿರಿಯರ ಲಕ್ಷಣವಲ್ಲ ಇದು. ಹೌದೇ? ಇದು ಕಂಡ ಕಂಡ ಪುರುಷರಲ್ಲಿಯೇ ಬೇಕು ಬಂದು ಬೇಡಿಕೊಳ್ಳುವುದು ಸಿರಿಯರ ಲಕ್ಷಣವಲ್ಲ. ಕಂಡ ಕಂಡ ಪುರುಷರಲ್ಲಿ ಹೋಗಿಲ್ಲ. ನೀನು ನನಗೆ ಏನು ಸಂಬಂಧವ ಸಿರಿಯಳೆ? ಸಂಬಂಧ ಬೆಳೆಸಿಕೊಂಡ್ರೆ ಮಾತ್ರ ಸಂಬಂಧ ಆಗುವುದೇ.
ಹೌದು ಸಿರಿಯಳೆ. ಈಗ ಬೆಳೆಸಿಕೊಳ್ಳೋಣ ಸಂಬಂಧವನ್ನು. ನನಗೆ ತಪಸ್ಸಿಗೆ ಅಡ್ಡ ಬರಬಾರದು ಸಿರಿಯಳೆ. ನನಗೆ ನಿನ್ನೊಂದಿಗೆ ಸುಖ ಬೇಕಾಗಿರುವುದು. ನನಗೆ ತಪಸ್ಸು ಮಾಡಲಿಕ್ಕೆ ಬಂದವನು ಸಿರಿಯಳೆ. ತಪಸ್ಸು ಮುಖ್ಯವೋ ಶ್ರೀ ಸುಖ ಮುಖ್ಯ? ನನಗೆ ಆ ಶಿವನ ತಪಸ್ಸನ್ನು ಮಾಡಿದರೆ ಸಿಗುವುದು ಕಾಲ ಸುಖ. ಸಿರಿಯಳೆ, ಹಾಡುವ ಹಸ ಕೂಸಿಗೆ ಹಾಲು ಕುಡಿಯಬೇಕೆಂಬ ಆಸೆ, ಗರ್ಜಿಸುವ ಸಿಂಹನಿಗೆ ರಕ್ತ ಕುಡಿಯಬೇಕೆಂಬ ಆಸೆ, ಛತ್ರಿನ ಹಾದ ಮೇಲೆ ಯುದ್ಧ ಮಾಡಬೇಕೆಂಬ ಆಸೆ. ಸ್ತ್ರೀಯರೇ, ಬ್ರಾಹ್ಮಣನ ಹಾದ ಮೇಲೆ ತಪಸ್ಸನ್ನು ಮಾಡಬೇಕೆಂಬ ಆಸೆ. ನನಗೆ ಮಾತ್ರ ನಿನ್ನನ್ನು ಪ್ರೀತಿಯ ಆಸೆ. ಅದು ಸರ್ವತ ಆಗುವುದಿಲ್ಲ ಸ್ತ್ರೀಯರೇ. ಅಂದ ಸುಖ ಎಂದೆಂದೇ ಸಂಭವನ ಸ್ತ್ರೀಯರೇ. ಕಣ್ಣು ಬಿಟ್ಟರೆ ನಿನ್ನ ಕಣ್ಣಿಗೆ ಕರವದಲ್ಲ ಸ್ತ್ರೀಯರೇ. ಕಣ್ಣಿಗೆ ಎಂತೆಂಥವರ ಕಲ್ಲಂದುವೆ ಕರಗಿ ಹೋದ ಮೇಲೆ ನಿನ್ನಂಥವನು ಯಾವ ಲೆಕ್ಕ? ಹುಟ್ಟಿದರೆ ಸೂರ್ಯನು ಪಶ್ಚಿಮ ಕಡೆಗೆ ಹುಟ್ಟಿದರೆ ಹುಟ್ಟಬಹುದು. ಈ ಭಾರ್ಗವ ರಾಮನ ಮನಸ್ಸು ಪರಸ್ತ್ರೀಯರಲ್ಲಿ ಹುಟ್ಟುವುದಿಲ್ಲ ಸ್ತ್ರೀಯರೇ. ಭಾರ್ಗವ, ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುವುದು. ಭಾರ್ಗವನೇ, ಪರಸ್ತ್ರೀಯರನ್ನೆಲ್ಲ ಅಕ್ಕ ತಂಗಿ ಎಂದು ಭಾವಿಸು, ನನ್ನನ್ನು ಮಾತ್ರ ಪ್ರೀತಿಸು. ಅಂತ ಸುಖ ನನಗೆ ಬೇಕಾಗಿಲ್ಲ ಸ್ತ್ರೀಯರೇ. ಬಂದ್ರೆ
ಆ ಮುಗಿಯ ತೋಲ್ಸೋಸ್ತಾರ ಯಪ್ಪ ಬಾಯಿ ನೀರು ಬತ್ತ ಪಾಪ ನಿಂಬೆ ತಿನ್ನೋ ಯಪ್ಪ. ರುಚಿಕ ಮನೆ ಪುತ್ರ, ನಿನ್ನ ಮಾತೇ ವಿಚಿತ್ರ. ಅದೇ ಅದಕ್ಕೆ ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ಕಟ್ಟಿಲಲ್ಲಿ, ಅನುಭವವೆಂಬ ಹಾಸಿಗೆ ಮೇಲೆ ಮಲಗಿಸಿ ನಾಡವನ್ನ ಜೋಗವನ್ನು ಆಡುವೆನು. ಹೇಳಿದನಂದ್ರ ಹರಿಸಿ ನೋಡಿ ಅನ್ನ ಮನ. ಇಲ್ಲಿ ಎಣ್ಣೆ ಭಾರ್ಗವ, ಅಂತರ ಇಲ್ಲದಿರುವ ಕಡೆಯಲ್ಲಿ ಲಕ್ಷ್ಯವನ್ನು ಒರೆಸಿ ಕೆಳಗಳನ್ನು ತೋರಿಸಿ ಗುರು ತಪ್ಪದ ನನ್ನನ್ನು ಹೊಡೆದು ಸ್ವಚ್ಛವಾದ ಬೆಳದಿಂಗಳನ್ನು ಕಾಂತಿಯನ್ನು ಹೆಚ್ಚಿಸಿ ಸುಸಿದ್ಧಿಯನ್ನು ಮರೆಸಿದರೆ ನಿನ್ನ ತಂದರದ ಬದಿಗೆ ಬೀಳುವ ಮೂರ್ಖನಂತ ತಿಳಿದರಿಯ ನಿನ್ನ ಕುತಾಂತರಕ್ಕೆ ಮನಗಡುವುದಲ್ಲ ಮಂಗಸ ಹೇಳಿ ಏನಕ ಹೆಣ್ಣು ತಾನಾಗುವುದರಿಂದ ಕಣ್ಣು ಮುಚ್ಚಿಕೊಳ್ಳುವುದು ಪುರುಷನಾದ ನಿನ್ನ ಲಕ್ಷಣವಲ್ಲ. ಹಿರಿಯರೇ ಭಾರ್ಗವ, ಹೇಳಿದ್ದ ಹೇಗಾಯಿತಂದರೆ ಹೇಗಾಯ್ತು? ಓರ ಕಲ್ಲಿನ ಮೇಲೆ ಸೋನ ಮಡಿಯ ಸುರಿಯದಂತೆ ಬಂಡಮಾಲ ಭತ್ತವನ್ನು ಬಿತ್ತದಂತೆ ಕಾನನಕ್ಕೆ ಬೆಳೆದ ಚೆಲ್ಲದಂತೆ ಹೀಗಾಗಿದೆ ನೋಡಿ ಸಿರಿಯಲಿನ ಭಾರ್ಗವ, ಏನಕ ಯೌವನವಿದ್ದಾಗ ಸುಖ ಪಡೆಯಬೇಕು, ಹಾಲಿದ್ದಾಗ ಹಬ್ಬ ಮಾಡಬೇಕು. ಅಂತ ಸುಖ ನನಗೆ ಬೇಕಾಗಿಲ್ಲ ಸಿರಿಯಲೇ. ನನಗೆ ನಿನಗೆ ಬೇಕಿದ್ದರೆ ಇಲ್ಲಿ ಇವರಲ್ಲೇ ಹೋಗ್ಲಿಕ್ಕೆ ಸಿರಿಯಲೇ. ನಿನಗೆ ಬೇಕಾಗಿದ್ದರೆ ನಿನ್ನ ಗಂಡನಲ್ಲಿಗೆ ಹೋಗಿ ಬೇಡಿಕೊಳ್ಳಿ ಸಿರಿಯಲೇ. ನನ್ನ ಗಂಡನು ನನಗೆ ಬೇಕಾಗಿಲ್ಲ, ನೀನೇ ಬೇಕೆಂದು ಬಂದಿರುವೆನಲ್ಲ. ಆದರೆ ನಾನು ಆತನ ಶಿವನ ಪರಶುವನನ್ನು ಪಡಲಿಕ್ಕೆ ಬಂದೇನೆ ಸಿರಿಯಲೇ. ಭಾರ್ಗವ, ಮೇನಕ ಹರಿಯುವ ನೀರನ್ನು ನಿಲ್ಲಿಸಲು ಸಾಧ್ಯವೇ? ಎನ್ನಲ್ಲಿ ಉಕ್ಕಿರುವ ಪ್ರೀತಿಯನ್ನು ಮಾತ್ರ ನಿಲ್ಲಿಸಲು ಸಾಧ್ಯ. ಸಿರಿಯಲೇ ಭಾರ್ಗವ, ಆ ಸಾಲದ ಬೆಳೆದಿರುವ ಮಲ್ಲಿಗೆ ಹೂವಿಯನ್ನು ಮುತ್ತೈದರೇನು ಉಡಿವರೆ ಪಚ್ಚಲ ನೀರಿಯನ್ನು ತೆಗೆದುಕೊಂಡು ಸ್ಥಾನಕ್ಕೆ ಉಳಿಸುವುದೇ ಸಿರಿಯಲೇ. ಭಾರ್ಗವ, ಹೇಳುವನು ಕೇಳು. ಏನು ಚೆನ್ನಾಗಿ ಹೇಳ್ತೀಯಲೇ. ಮೇನಕ ಬಾರ ಅದೇನು ಮೇನಕ
ಮೂರ್ನಾಗೆ ತಿಂಗಳ ಬರ್ಬೇಕಾ ಬೇಡ ನೀವೇ ತೆಗೆ ಹೊಟ್ಟೆ ಕೈ ಕುಯ್ಯ ಸುಂದರ ಯಾಕ ಆ ಪರಶಿವನ ಜಡಿಯಲ್ಲಿರುವ ಆ ಪರಶಿವನನ್ನು ಪಡೆಯಲು ಅನಂತ ಕಾಲ ತಪಸ್ಸನ್ನು ಮಾಡಿ ಆ ಪಾರ್ವತಿಯನ್ನು ಪಡೆಯಲಿಲ್ಲವೇ ನಲ್ಲ ಶ್ರೀಯಳೇ ಅದರಂತೆ ನಾನು ನಿನ್ನನ್ನು ಪ್ರೀತಿ ಮಾಡಲು ಬಂದಿರೇನು ಪ್ರಿಯಾ ಇಡೀ ಏನೇ ಚಂಬಾರಿಯ ಸತಿ ನೀನಂತ ಅದೇ ಶ್ರೀಯಳೇ ನಿನ್ನಲ್ಲಿ ಹಳಕವಾಗಿರುವ ಕಾಮ ಕ್ರೋಧಗಳನ್ನು ಕತ್ತರಿಸಿ ನಿನ್ನ ಅಹಂಕಾರವನ್ನು ನೀನು ಹೆಣ್ಣ ಮೇಲೆ ಹಾಕಿದ ಸಂಕೋಲೆಯನ್ನು ಕತ್ತರಿಸಿ ಭ್ರಾಂತಿಯ ಮೊಗಲಾಡಿಸಿ ನೋಡಿದರೆ ನಿನ್ನಗೆ ಮನ ತುಂಬಿದ ಹಂಗದನ ತಾಪವ ತೆಕ್ಕಲಾರದ ಎಂಬಂತೆ ಕಾಣುತ್ತದೆ ನಾರಿ ನನ್ನ ಮಂದಿರಕ್ಕೆ ದಾರಿ ಹಿಡಿಯಲು ಬಂದಿಲ್ಲ ನಿನ್ನ ಪರಸವನ್ನು ಕೊಡಬೇಕು ಬಂದಿದ್ದೇನೆ ಹಾಗೆ ಸೇರಿ ಸುತ್ತಮುತ್ತ ಯಾರು ಇಲ್ಲ ನೀನು ನಾನು ಇಲ್ಲಿ ಅಲ್ಲ ಭಾರ್ಗವ ಹೊತ್ತು ಬಹಳ ಆಯ್ತು ಅಹೇ ಶ್ರೀಯಳೇ ನೋಡು ನನಗೆ ಸುತ್ತಮುತ್ತ ಕೋಟಿ ಲಿಂಗವನ್ನು ಕಾಣುವುದು ಶ್ರೀಯಳೇ ಪ್ರೀತಿ ನೋಡು ಅದು ಸರ್ವತ ಹಾಗದಲ್ಲ ಶ್ರೀಯಳೇ ನೀನು ನನ್ನ ಕೊಂಡಕ್ಕೆ ಕಾಣುವುದಲ್ಲ ಶ್ರೀಯಳೇ ಸುತ್ತ ನೋಡಿದರೆ ಕೋಟಿ ಶಿವನ ಕಂಡವರು ಶ್ರೀಯಳೇ ನನಗೆ ಮಾತ್ರ ನೀನೊಬ್ಬನೇ ಕಾಣಲು ನನಗೆ ಸರ್ವತ ಹಾಗದಲ್ಲ ಶ್ರೀಯಳೇ ಗುರುವಿಂದ ಮಾತನಾಡಿ ನಿಜಾಲೇ ಅದೇ ಶ್ರೀಯಳೇ ಸುತ್ತಮುತ್ತ ಯಾರು ಇಲ್ಲ ನೀನು ನಾನೇ ಇಲ್ಲ ಸಾಕು ಮುಜೆ ತೆಗೆದು ಕೊಡ್ತೇನೆ ನೋಡ್ದಪ್ಪ ಭಾರ್ಗವನೇ ಹಾಯ್ ಶ್ರೀಯಳೇ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ಸುಖವನ್ನು ಪಟ್ಟನು ಆತನಿಗಿಂತ ಹೆಚ್ಚಿನವನು ನೀನೇನು ಅಲ್ಲ ರೇಣುಕೆ ಕುಮಾರ ಇದೇ ಹಿಂದನ ರಾಣಿ ಸುಮ್ಮನೆ ಮಾತನಾಡದೆ ನನ್ನ ಪ್ರೀತಿಯನ್ನು ಒಪ್ಪಿಕೊ ಪ್ರಿಯಾ ನೋಡು ನನ್ನ ಪ್ರೀತಿಯ ಎಲೆ ವಯ್ಯಾರಿ ಮಾತನಿ ಬಿಟ್ಟಾರಿ ನಿನ್ನಂತ ಕಾಮಹಂಡಗಳನ್ನು ಇಟ್ಟುಕೊಳ್ಳುವುದಕ್ಕೆ ಆ ದೇವರಿಗೆ ಇಲ್ಲ ಅದೇ ಶ್ರೀಯಳೇ ಭಾರ್ಗವನೇ ನಾನೇನ ಹವನಾಗೆ ನೀಟದ ಸ್ತ್ರೀಯರಲ್ಲಿ ಬರೆಯುವನು ನಿಂದರನಂತೆ ಕಾಮಹಂಡನಲ್ಲ ಅದೇ ಶ್ರೀಯಳೇ ಭಾರ್ಗವ ಇನ್ನೊಮ್ಮೆಯನ್ನೆದುರಿಗೆ ನಿಂತು ಮಾತನಾಡಿದರೆ ನಿನ್ನ ಮೆತ್ತಿಗೂ ಒಂದು ತಟ್ಟನ್ನು ಕಟ್ಟಿಸಿಡುವ ಸುರನಾರಿ ಪ್ರಿಯಾ
ತಪಾಸಕ್ಕೆ ಕೆಡಿಸಲಿಕ್ಕೆ ಬರಬಾಡಿಸದೆ ಇಲ್ಲಿಂದ ಹೊರಟಲಾರು.